ಸರ್, ಶಿವಶಂಕರಪ್ಪನವರ ನಿಧನದ ಸುದ್ದಿ ತಮಗೂ ಕೂಡ ಗೊತ್ತಾಗಿರುತ್ತೆ. ಒಬ್ಬ ಹಿರಿಯ ನಾಯಕರು, ರಾಜಕಾರಣದಲ್ಲಿ ಅಷ್ಟೇ ಅಲ್ಲದೆ ನಾಡಿನ ಹಿರಿಯ ಚೇತನ, ತಮ್ಮ ಸಮಾಜದ ಕೂಡ ಹಿರಿಯ ನಾಯಕರು. ಈ ಸಂದರ್ಭದಲ್ಲಿ ಅವರ ನಿಧನದ ಸುದ್ದಿ ತಮಗೆಷ್ಟು ನೋವನ್ನು ತರಿಸಿದೆ ಮತ್ತು ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ ಅಂತ ಸರ್? ನೋಡಿ, ನಮ್ಮ ಸಮಾಜದ ದಿಗ್ಗಜ ನಾಯಕರು, ಹೌದು. ನಮ್ಮ ರಾಜ್ಯದ ಒಬ್ಬ ಅತ್ಯಂತ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು. ಹ್ಮ್ ಸಮಾಜದ ಬಗ್ಗೆ, ಜನರ ಬಗ್ಗೆ ಅತಿ ಕಳಕಳಿಯನ್ನು ಇಟ್ಕೊಂಡಂತವ್ರು. ಇವತ್ತು ನನಗೆ ಅತ್ಯಂತ ಆತ್ಮೀಯರಾದಂಥವ್ರು. ನಮ್ಮ ತಂದೆಯವ್ರ ಜೊತೆಯಲ್ಲಿ ಅವ್ರ ಹೆಗಲಿ ಕೊಟ್ಟು ಸಮಾಜವನ್ನು ಕಟ್ಟಿದ್ದಾರೆ. ನಮಗೆ ಕಾಲಕ್ಕೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಂಥವ್ರು. ಅವರ ಅಗಲುವಿಕೆಯಿಂದ ಬಹಳ ಆಘಾತವಾಗಿದೆ, ಬಹಳ ದುಃಖ ಆಗಿದೆ. ನಾನು ಅವರು ಅನಾರೋಗ್ಯ ಆಗಿದ್ದಾಗ ಭೇಟಿ ಆಗ್ಲಕ್ಕೆ ಹೋಗಿದ್ದೆ. ಮತ್ತೆ ಅವರು ಇವತ್ತು ಗುಣಮುಖರು ಆಗ್ತಾರೆ ಅನ್ನುವಂಥದ್ದು ನನಗೆ ಭರವಸೆ ಇತ್ತು. ಆದರೆ ಇವತ್ತು ವಿಧಿಯಾಟ ಅಂತ ಹೇಳ್ಬೋದು. ಅವ್ರು ಶತಮಾನೋತ್ಸವ ಮಾಡಬೇಕು ಅಂತಿತ್ತು ನಮಗೆಲ್ಲ. ಬಹಳ ದೊಡ್ಡ ವ್ಯಕ್ತಿಗಳು, ಕೊಡುಗೆ ದಾನಿಗಳು, ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ. ಯಾವತ್ತಿಗೂ ಅವರು ಸಿಟ್ಟಿನಿಂದ ಮಾತಾಡಿದ್ದೇ ನೋಡಿಲ್ಲ, ನಗ್ತಿದ್ರು ಏನೇ ಇದ್ರು. ಮತ್ತೆ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಆಧ್ಯಾತ್ಮಿಕ ಎಲ್ಲಾ ಕ್ಷೇತ್ರಗಳಲ್ಲಿ ವಿಶಿಷ್ಟವಾದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಪರಿಶ್ರಮ ಜೀವಿಗಳು. ಇವತ್ತು ಕಾಯಕ ಯೋಗಿ ಅಂತ ಹೇಳ್ಬೋದು. ಕೊನೆ ಬಾರಿ ಯಾವತ್ತು ಭೇಟಿಯಾಗಿದ್ರಿ ಸರ್? ಏನೆಲ್ಲ ಮಾತುಕತೆ ಅಂದ್ರೆ ಅವ್ರು ಅನಾರೋಗ್ಯ ಆಗಿದ್ದಾಗ ಆಸ್ಪತ್ರೆಗೆ 4-5 ಸಲ ಹೋಗಿದ್ದೆ. ಸ್ವಲ್ಪ ಈ ಸಲ ಸುಸ್ತಾಗೇ ಇದ್ರು, ಹೆಚ್ಚಿಗೆ ಮಾತನಾಡ್ಲಿಲ್ಲ. ನಕ್ರು, ಟೀ ಕುಡೀರಿ ಅಂದ್ರು. ಮತ್ತೆ ಇದೇ ರೀತಿಯಲ್ಲಿ ಏನ್ ನಡೀತಾ ಇದೆ ಚಟುವಟಿಕೆಗಳನ್ನ ಕೇಳಿದ್ರು. ಒಂದ್ಸಲ ನಾನು ಹೋಗಿದ್ದಾಗ ಅಲ್ಲಿಂದಲೇ ಕೂತಲೇ ತಯಾರಾಗಿ ಅವ್ರ ಮೊದಲಿನಿಂದ ಏನು ವೃತ್ತಿ ಇತ್ತಲ್ಲ ಅವ್ರದ್ದು, ಇವತ್ತು ಅದ್ರದ್ದೇನು ಲೆಕ್ಕಪತ್ರವನ್ನು ಕೇಳ್ತಾ ಇದ್ರು. ಮಹಾಸಭೆ ಬಗ್ಗೆ, ಅಖಿಲ ಭಾರತ ವೀರಶೈವ ಮಹಾಸಭೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜದ ಬಗ್ಗೆ ಕೇಳಿದ್ರು. ಹೀಗಾಗಿ ಬಹಳ ನಮ್ಗೆಲ್ಲ, ನಾನು ಹೋಗಿದ್ದಾಗ ಒಂದ್ಸಲ ಏನಾದ್ರೂ ತಿಂಡಿ ತಿನ್ಸದೆ ಬಿಡ್ತಾನೆ ಇರ್ಲಿಲ್ಲ ನನಗೆ. ಆ ರೀತಿಯಲ್ಲಿ ಒಂದು ಆತ್ಮೀಯತೆ ಇತ್ತು. ಇವತ್ತು ಹಿರಿಯರನ್ನು ನಾವು ಕಳ್ಕೊಂಡಿದ್ದೇವೆ. ಮತ್ತೆ ಅವರ ಅಗಲುವಿಕೆಯಿಂದ ಸಮಾಜ ಬಡವಾಗಿದೆ. ಅದು ಬಹಳ ನಮ್ಮೆಲ್ಲರಿಗೆ ಒಬ್ಬ ಮಾದರಿಯಾಗಿದ್ದಾರೆ. ಬೆಂಗಳೂರಲ್ಲಿ ಬೇರೆ ಅವರೊಂದು, ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ, ಬಾಲಕಿಯರಿಗೆ ವಿದ್ಯಾರ್ಥಿ ನಿಲಯ ಮಾಡಬೇಕು ಅನ್ನೋಂಥದ್ದು ಅವ್ರದ್ದೊಂದು ದೊಡ್ಡ ಕನಸುಗಳಿತ್ತು. ಇವೆಲ್ಲ ಇತ್ತು. ಸಮಾಜದ ಅಂಕುಡೊಂಕುಗಳು ಅಂತ ಬಂದಾಗ ಏನಾದ್ರು ಗಟ್ಟಿ ನಿಲುವನ್ನ ತೆಗೆದುಕೊಳ್ಬೇಕಂತಂದ್ರೆ ಒಂದು ನೇರ ನುಡಿಯ ಮೂಲಕ ಮಾತನಾಡ್ತಾ ಇದ್ರು ಶಾಮನೂರು ಶಿವಶಂಕರ್. ನೇರ ನಡೆ ನುಡಿ ಇತ್ತು, ನಿರ್ಬಿಡೆಯಿಂದ ಹೇಳ್ತಿದ್ರು, ಯಾವುದೇ ಮುಲಾಜು ಇಲ್ಲದೆ ಹೇಳ್ತಿದ್ರು. ಸಮಾಜ ಹಿತ ಬಂದಂತ ಸಂದರ್ಭದಲ್ಲಿ ಯಾವುದೇ ವೈಯಕ್ತಿಕ ಸ್ವಾರ್ಥ ನೋಡ್ತಾ ಇರಲಿಲ್ಲ. ಒಂದು ದೊಡ್ಡ ಗುಣ. ತಮ್ಮ ಕುಟುಂಬದ್ದು ಕೂಡ, ಶಾಮನೂರ್ ಅವ್ರ ಕುಟುಂಬದ ಒಡನಾಟ ಕೂಡ ತುಂಬಾ ಅದ್ಭುತ ಸರ್. ಹೌದು. ಬಹಳ ಪ್ರೀತಿ, ವಿಶ್ವಾಸ ಇತ್ತು. ಅವರಿಗೆ ಮಿಸ್ ಮಾಡ್ಕೋತೀವಿ. ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಅವರೆಲ್ಲ ಹೊರಗಡೆ ಬಂದು ಎಲ್ಲ ನಮ್ಗೆಲ್ಲ ಹೇಳಿದ್ರು. ನನಗೆ ಬರ್ಲಿಕ್ಕಾಗಲ್ಲ, ಅವ್ರ ಅನುಪಸ್ಥಿತಿಯಲ್ಲಿ ನಾನೇ ಹೋಗಿ ಉದ್ಘಾಟನೆ ಮಾಡಿದ್ದೆ. ಅನೇಕ ಕಾರ್ಯಕ್ರಮಗಳನ್ನ ಅವರ ಅನುಪಸ್ಥಿತಿಯಲ್ಲಿ ನಾನೇ ಮಾಡಿದ್ದೆ ನೋಡಿ. ಹೀಗಾಗಿ ಅವರ ಅಂತಿಮ ದರ್ಶನ ಕೂಡ ತಾವು ಕೂಡ ಹೋಗ್ತೀರಾ ಸರ್? ಹೋಗ್ತಾ ಇದ್ದೀನಿ. ನಾನು ಡೆಲ್ಲಿಯಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಭಾಗಿಯಾಗ್ತೀನಿ. ಮಾತಾಡಿದ್ದೇನೆ ಈಗ ನಾನು ಗಣೇಶ್ವರ್ ಜೊತೆ, ಇವರಿಗೆ ಮಲ್ಲಿಕಾರ್ಜುನ್ ಜೊತೆ ಮಾತಾಡಿದ್ದೇನೆ. ನಮ್ಮ ಆಸವ ಪದಾಧಿಕಾರಿಗಳ ಜೊತೆಲೆಲ್ಲ ಮಾತಾಡಿದ್ದೇನೆ. ನಿರಂತರ ಸಂಪರ್ಕದಲ್ಲಿದ್ದೇನೆ. ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಇದ್ದೇನೆ. ಈಗ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಅವರು ದಾವಣಗೆರೆ ಹೋಗ್ತೀನಿ.